Good morning, my dear students. Welcome to English online classes. Yesterday we already discussed about the lesson Everything I Need to Know I Learned in the Forest, written by Vandana Shiva. Okay, last class we have already author introduction, pre-reading activity and also half of the story already ತಿಳ್ಕೊಂಡಿದ್ದೀವಿ. ಓಕೆನಾ? ನೋಡಿ ಲಾಸ್ಟ್ ಕ್ಲಾಸಲ್ಲಿ ನಾವು how Vandana Shiva started his her ecological journey in the forest of Himalayan region. Her father is basically a forest conservator. Her mother became a farmer after being a tragic partition. Her mother not only a farmer and also a great composer. She composed many songs and poems about the trees. Okay, in this particular chapter we can see one of the strong major theme is to save the forest. Okay, don't cut the trees, to save the forest. So when the Vandana Shiva, she has been thinking herself and started her ecological journey in the forest of Himalaya Garhwal region. In that place, the woman, the peasant woman in her region, in the Garhwal Himalaya, had come out in the defense of the forest. They don't know what actually the real value of the forest. On that time, the Vandana Shiva awareness, ಅವರಿಗೊಂದು ಅವೇರ್ನೆಸ್ ಮೂಡಿಸ್ತಾರೆ. ಏನಪ್ಪಾ ಅಂದ್ರೆ logging had landslides and floods and scarcity of water, food and fuel. Since women provide these basic needs, the scarcity means longer walks for collecting water and firewood and a heavier burden. ಅಂದ್ರೆ ಅವರ ಒಂದು ಎಕಾಲಜಿ ಮೀನ್ಸ್ ಪರಿಸರ. ಅವ್ರಿಗೆ ಪರಿಸರದ ಬಗ್ಗೆ ಕಾಳಜಿ ಯಾವಾಗ ಬಂತು ಅಂತಂದ್ರೆ ಅವರ ಒಂದು ಹಿಮಾಲಯನ್ ರೀಜನ್ ಅಲ್ಲಿ ಇರೋದನ್ನ ಎಲ್ಲ ಅನ್ಎಜುಕೇಟೆಡ್ ವುಮೆನ್ಸ್ ತುಂಬಾ ಕಷ್ಟ ಪಡ್ತಾ ಇದ್ರು. ಅವರಿಗೆ ರಿಯಲ್ ವ್ಯಾಲ್ಯೂ ಆಫ್ ಫಾರೆಸ್ಟ್ ಅಂತ ಗೊತ್ತಿರಲಿಲ್ಲ. ಅವರಿಗೆ ಹೇಳ್ಕೊಡ್ತಾರೆ ಏನಪ್ಪಾ ಅಂದ್ರೆ ಲಾಗಿಂಗ್ ಮಾಡೋದ್ರಿಂದ ಅಂದ್ರೆ ಮರವನ್ನು ಕತ್ತರಿಸಿ ಬಳಕೆ ಮಾಡ್ಕೊಳ್ಳೋದ್ರಿಂದ ನಮ್ಗೆ ಯಾವ ತರ ಒಂದು ಅಫೆಕ್ಟ್ ಆಗ್ತಾ ಇದೆಯಪ್ಪ ಅಂದ್ರೆ ಲ್ಯಾಂಡ್ ಸ್ಲೈಡ್ಸ್ ಆಗ್ತಾ ಇದೆ, ಅಂದ್ರೆ ಭೂಕುಸಿತ ಉಂಟಾಗ್ತಾ ಇದೆ, ಫ್ಲಡ್ಸ್ ಪ್ರವಾಹ, ಸ್ಕೇರ್ಸಿಟಿ ಆಫ್ ವಾಟರ್, ನೀರಿನ ಕೊರತೆ ಉಂಟಾಗ್ತಾ ಇದೆ, ಫುಡ್ ಅಂಡ್ ಫ್ಯೂಯಲ್, ಸೌದೆ ಮತ್ತು ಇಂಧನದ ಕೊರತೆ ಉಂಟಾಗ್ತಾ ಇದೆ. ಅಲ್ಲಿನ ಮಹಿಳೆಯರು ಇದೆಲ್ಲ ಬೇಸಿಕ್ ನೀಡ್ಸ್ ಇಲ್ದಲೇ ಅವರು ತುಂಬಾ ದೂರದಿಂದ ಲಾಂಗರ್ ಟು ವಾಕ್ ಟು ಕಲೆಕ್ಟಿಂಗ್ ವಾಟರ್ ಅಂಡ್ ಫೈರ್ವುಡ್, ಹೆವಿಯರ್ ಬರ್ಡನ್, ತುಂಬಾ ಕಷ್ಟ ಅನುಭವಿಸ್ತಾ ಇದೆ. ಅಂತ ಟೈಮಲ್ಲಿ ವಂದನಾ ಶಿವ ಅವರು ಇಲ್ಲಿಂದಲೇ ನನ್ನ ಜರ್ನಿ ಸ್ಟಾರ್ಟ್ ಮಾಡಬೇಕು, ಆ ಎಲ್ಲ ಮಹಿಳೆಯರಿಗೆ ನಾನು ಫಾರೆಸ್ಟ್ ನ ಮಹತ್ವ ಏನಂತ ನಾನು ತೋರಿಸ್ಕೊಡ್ಬೇಕು ಅಂತ ಸ್ಟಾರ್ಟ್ ಮಾಡ್ತಾರೆ. ಅವ್ರು ಹೇಳ್ತಾರೆ ಏನಂತ, ವುಮೆನ್ ನ್ಯೂ ದಟ್ ದ ರಿಯಲ್ ವ್ಯಾಲ್ಯೂ ಆಫ್ ಫಾರೆಸ್ಟ್ ವಾಸ್ ನಾಟ್ ಟಿಂಬರ್ ಫ್ರಮ್ ಎ ಡೆಡ್ ಟ್ರೀ. ಮರವನ್ನು ಕತ್ತರಿಸಿ ಬಳಕೆ ಮಾಡಿಕೊಂಡು ನಮ್ಮ ಸ್ವಾರ್ಥಕ್ಕೋಸ್ಕರ ಮಾರಾಟ ಮಾಡೋದಲ್ಲ. ಬಟ್ ದ ಸ್ಪ್ರಿಂಗ್ಸ್ ಅಂಡ್ ಸ್ಟ್ರೀಮ್ಸ್, ನಮ್ಮ ಹಳ್ಳ, ನಮ್ಮ ಕಾಲುವೆಗಳು, ಫುಡ್ ಫಾರ್ ದ ಕ್ಯಾಟಲ್, ಅಂದ್ರೆ ಲೀವ್ಸ್ ಫಾರ್ ಹರ್ಡರ್ಸ್, ಅಂದ್ರೆ ಜಾನುವಾರುಗಳಿಗೆ ನೀರು ಬೇಕು, ಪ್ರಾಣಿ ಪಕ್ಷಿಗಳಿಗೆ ನೀರು ಬೇಕು, ಮನುಷ್ಯರಿಗೆ ನೀರು ಬೇಕು, ಫ್ಯೂಯಲ್ ಇಂಧನ ಬೇಕು, ಬೆಂಕಿ, ಇವೆಲ್ಲ ಬೇಸಿಕ್ ನೀಡ್ಸ್. ಸೊ ಇದೆಲ್ಲ ಆದ ನಂತರ ವುಮೆನ್ ಡಿಕ್ಲೇರ್ ದಟ್ ದೇ ವುಡ್ ಹಗ್ ದ ಟ್ರೀಸ್ ಅಂಡ್ ಲಾಗರ್ಸ್, ದೇ ಹ್ಯಾವ್ ಟು ಕಿಲ್ ದೆಮ್ ಬಿಫೋರ್ ಕಿಲಿಂಗ್ ದ ಟ್ರೀಸ್. ಫೈನಲಿ ವಂದನಾ ಶಿವ ಅವರು ಎಲ್ಲ ಮಹಿಳೆಯರಿಗೆ ಒಂದು ಇಂಪಾರ್ಟೆನ್ಸ್ ನ ತಿಳಿಸ್ಕೊಡ್ತಾರೆ. ಸೊ ಫೈನಲ್ ಅವರು ಕೂಡ ಅಕ್ಸೆಪ್ಟ್ ಮಾಡಿ ಎಲ್ಲ ಮರಗಳನ್ನ ಹಕ್ ಮಾಡಿ ಪ್ರೊಟೆಕ್ಟ್ ಮಾಡ್ತಾರೆ. ಯಾವುದೇ ಕಾರಣಕ್ಕೆ ಮುಂದೆ ನಾವು ಮರ ಕಡಿಯೋದಕ್ಕೆ ಅವಕಾಶ ಮಾಡಿಕೊಡಲ್ಲ ಅಂತ ಅವರು ಒಂದು ಕೋರಸ್ ಅಲ್ಲಿ ಒಂದು ಸಾಂಗ್ ಕೂಡ ಕಂಪೋಸ್ ಮಾಡ್ತಾರೆ. ದಟ್ ಈಸ್ ವಾಟ್ ಇಟ್ ಈಸ್ ಅಂತಂದ್ರೆ, ಲಿಸನ್ ಹಿಯರ್, these beautiful oaks of rhododendrons, they give us full water, don't cut these trees, we have to keep them alive. ನೋಡಿ, ಈ ಒಂದು ಬ್ಯೂಟಿಫುಲ್ ಎವರ್ಗ್ರೀನ್ ಶಬ್ಸ್ ನಮಗೆ ಈ ಗಿಡ ಮರಗಳು ಏನ್ ಕೊಡ್ತಾ ಇದೆ ನಮಗೆ, ದೇ ಗಿವ್ ಅಸ್ ಫುಲ್ ವಾಟರ್ ಅಂಡ್ ಪ್ಯೂರ್ ಏರ್. ಅಂತ ಮರಗಳನ್ನ ಕಡಿಯೋದಕ್ಕೆ ದಯವಿಟ್ಟು ಅವಕಾಶ ಮಾಡಿಕೊಡಬೇಡಿ ಅಂತ ಹೇಳಿದಾಗ ಅವರು ಅಗ್ರಿ ಮಾಡ್ತಾರೆ. ಇದು ಒಂದು ಪಾರ್ಟ್. ಆದರೆ ನೆಕ್ಸ್ಟ್ ಅವರ ಒಂದು ಜರ್ನಿಯಲ್ಲಿ ಅವರು ಒಂದು PhD ಮಾಡ್ಬೇಕಂತ ಹೇಳ್ತಾರೆ. ಕೆನಡಾಗೆ PhD ಮಾಡಬೇಕು, ಕೆನಡಾ ಹೋಗಿ PhD ಮಾಡ್ಬೇಕಂತ ಅನ್ಕೊಂಡಿರುವಂತ ವಂದನಾ ಶಿವ ಅವರು ಅಲ್ಲಿ ಹೋಗೋಕ್ಕಿಂತ ಮುಂಚೆ ಸುಮಾರು ನಮ್ಮ ಇಂಡಿಯಾದಲ್ಲಿರೋ ಫಾರೆಸ್ಟ್ಗೆ ವಿಸಿಟ್ ಕೊಡ್ತಾರೆ. ಶಿ ಹ್ಯಾಸ್ ಬಿನ್ ವಿಸಿಟೆಡ್ ಹಿಸ್ ಫೇವರಿಟ್ ಫಾರೆಸ್ಟ್ ಸ್ಟ್ರೀಮ್ ಬಿಫೋರ್ ಲಿವಿಂಗ್ ಕೆನಡಾ ಟು ಡೂ ಮೈ PhD. ಬಟ್ ಫಾರೆಸ್ಟ್ ವಾಸ್ ಗಾನ್. ಬಟ್ ಅವ್ರು ಹೋದಾಗ ಅವರಿಗೆ ರಿಸಲ್ಟ್ ಗೊತ್ತಾಗುತ್ತೆ, ಫಾರೆಸ್ಟ್ ಅರಣ್ಯನ ನಾಶ ಆಗ್ತಾ ಇದೆ. ಅಂಡ್ ಸ್ಟ್ರೀಮ್ ವಾಸ್ ರೆಡ್ಯೂಸ್ಡ್ ಟು ಎ ಟ್ರಿಕಲ್. ನಮ್ಮ ಹಳ್ಳ, ನಮ್ಮ ಕೆರೆಗಳಲ್ಲಿ ನೀರು ಬತ್ತಿ ಹೋಗ್ತಾ ಇದೆ. ಕೇವಲ ಒಂದು ಹನಿ ನೀರಿನ ಸಮೇತ ನಾವು ಪರದಾಡುವಂಥ ಒಂದು ಅನಿವಾರ್ಯತೆ ಬಂದಿದೆ ಅಂತ ಅವರಿಗೆ ಗೊತ್ತಾಗುತ್ತೆ. ಸೊ ಲೇಟರ್ ಶಿ ಡಿಸೈಡೆಡ್
became volunteer for the Chipko movement. But the Chipko movement, we already heard about that movement. Last class we already discussed about that movement. Chipko movement has started by Sundarlal Bahuguna in January 9 and 1927 Sundarlal Bahuguna start ಮಾಡ್ತಾರೆ. In that movement, women played very main role, ಪ್ರಮುಖ ಪಾತ್ರ ವಹಿಸ್ತಾರೆ, because when the officials contract to cut the trees, on that time all the women hug the trees and protest. Don't cut these trees. These trees are give us cool water and pure air, sustain the earth. So please don't cut the trees to save the forest ಅಂತ ಅಲ್ಲಿ ಮೆಸೇಜ್ ನ ಮೂವ್ಮೆಂಟ್ ಅಲ್ಲಿ ಅವರು ಕೊಡ್ತಾರೆ. ಇಂಥ ಒಂದು ಮೂವ್ಮೆಂಟ್ ಅಲ್ಲಿ ವಂದನಾ ಶಿವ ಅವರು ವಾಲಂಟಿಯರ್ ಆಗಿ ಅವರು ಪಾಲ್ಗೊಳ್ತಾರೆ. ಸೊ ಅವ್ರ ಜೊತೆ ಐ ಸ್ಪೆಂಡ್ ಹೇಳ್ತಾರೆ ಅವರು ಏನಂತ, ಐ ಸ್ಪೆಂಡ್ ಎವ್ರಿ ವೆಕೇಶನ್ doing padayatras, documenting the deforestation, work of the forest activities, spread the message of Chipko. Because Chipko is a non-violent response to large-scale deforestation. ದೊಡ್ಡ ಮಟ್ಟದಲ್ಲಿ ಇವತ್ತು ಡಿಫಾರೆಸ್ಟೇಷನ್ ಆಗ್ತಾ ಇದೆ, ಅದು ಅಫಾರೆಸ್ಟೇಷನ್ ಆಗಬೇಕು. ಅಂದ್ರೆ ಡಿಫಾರೆಸ್ಟೇಷನ್ ಅಂದ್ರೆ ಕಾಡು ನಾಶ ಆಗ್ತಾ ಇದೆ. ಡಿಪ್ರೈವ್ ದಿ ಫಾರೆಸ್ಟ್, ಅದು ನಾವು ಏನ್ ಮಾಡಬೇಕು, ಸೇವ್ ದಿ ಫಾರೆಸ್ಟ್, ಕಾಪಾಡಬೇಕು ಅಂತ ಅವ್ರು ಹೇಳ್ತಾರೆ. ಸೊ ಹಾಗಾಗಿ ಅವರು ಪಾಲ್ಗೊಳ್ತಾರೆ. ಸೊ ಇನ್ ಮೀನ್ ವೈಲ್, in this particular essay, Vandana Shiva added one of the important incident, that is the Chipko action took place in the Himalayan village of Advani 1977. ಅಲ್ಲಿ ಒಂದು ಚಿಪ್ಕೋ ಆಕ್ಷನ್ ನಡೆಯುತ್ತೆ. ಏನಪ್ಪಾ ಅಂದ್ರೆ, ಆ ಒಂದು ವಿಲೇಜ್ ಅಲ್ಲಿ ಒನ್ ಆಫ್ ದ ಮೇನ್ ಪ್ರೊಟಾಗನಿಸ್ಟ್ ಕ್ಯಾರೆಕ್ಟರ್, ದಟ್ ಈಸ್ ಬಚ್ನಿ ದೇವಿ. she led resistance against her own husband. ಅವ್ರ ಓನ್ ಹಸ್ಬೆಂಡ್ ವಿರುದ್ಧನೇ ಅವರು ಹೋರಾಟ ಮಾಡ್ತಾರೆ. obtained to contract the cut trees, an official arrived at the forest. But when the Bachni Devi's husband has contract to cut the trees, and also all the officials also joined in that incident. So all women are started to cut the trees. On that time, all the women are up the trees and protest. But Bachni Devi, ಅವರ ಸ್ವಂತ ಹಸ್ಬೆಂಡ್ ಆಗಿದ್ರು ಕೂಡ ಅವರು ಅವ್ರ ವಿರುದ್ಧ ಹೋರಾಟ ಮಾಡಿ, ಇವನ್ ದೋ ಲೈಟೆಡ್ ಲ್ಯಾಂಟರ್ನ್ಸ್, ಬೆಳಿಗ್ಗೆ ಆಗಿದ್ರು ಕೂಡ ಎಲ್ಲರೂ ಕೂಡ ಆಂಧ್ರ ಅಂದ್ರೆ ದ್ವೀಪಗಳು ಇಟ್ಕೊಂಡು ಅವರಿಗೆ ಒಂದು ಅವೇರ್ನೆಸ್ ಮೂಡಿಸುವ ಪ್ರಯತ್ನವನ್ನು ಮಾಡ್ತಾರೆ. ಅದಕ್ಕೆ ಅವರು ರಿಟಾರ್ಟ್ ಮಾಡ್ತಾರೆ, ಎದುರು ಉತ್ತರ ಕೊಡ್ತಾರೆ. ಅಯ್ಯೋ ಮೂರ್ಖ ಮಹಿಳೆಯರೇ, ಇದು ನನಗೆ ರೀಸಿನ ಟಿಂಬರ್ ಸಿಗ್ತಾ ಇದೆ, ಮರದ ಅಂಟು ಮತ್ತೆ ಮರದ ಮುಟ್ಟು ಸಿಗ್ತಾ ಇದೆ, ನಾವು ಕಡ್ದೇ ಕಡಿತೀವಿ ಅಂತ ಹೇಳಿದಾಗ ವುಮೆನ್ಸ್ ಹ್ಯಾಂಡ್ ಬ್ಯಾಕಿಂಗ್ ಕೋರಸ್ ಅಲ್ಲಿ ಒಂದು ಸಾಂಗ್ ಹೇಳ್ತಾರೆ. What do the forests fear? What do the forests fear? Soil, water and pure air. Soil, water and pure air sustain the earth and all she hears. ಅಂದ್ರೆ ಈ ಫಾರೆಸ್ಟ್ ನಮ್ಗೆ ಏನ್ ಕೊಡ್ತಾ ಇದೆ? ಸಾಯಿಲ್, ವಾಟರ್ ಅಂಡ್ ಪ್ಯೂರ್ ಏರ್. ಈ ಭೂಮಿಗೆ ಆಧಾರನೇ ಇದು. ಅದು ಕೊಡ್ತಿರೋದು ಯಾವುದು ನಮಗೆ? ಗಿಡ ಮರಗಳು. ಸೊ ಅಂಥದ್ದನ್ನು ದಯವಿಟ್ಟು ಕಡಿಬೇಡಿ ಅಂತ ಅಲ್ಲಿ ತುಂಬ ಹೋರಾಟ ಮಾಡೋದು ಈ ಇನ್ಸಿಡೆಂಟ್ ಇಲ್ಲಿ ಹೈಲೈಟ್ ಮಾಡ್ತಾ ಹೋಗ್ತಾರೆ ವಂದನಾ ಶಿವ ಅವರು. ಓಕೆ, ಬಟ್ ಆಲ್ಸೋ ನೆಕ್ಸ್ಟ್ ಇಷ್ಟು ಕೂಡ ಲಾಸ್ಟ್ ಕ್ಲಾಸಲ್ಲಿ ಆಗಿತ್ತು. ಬಟ್ ಆಲ್ಸೋ ಬಿಹೈಂಡ್ ಮಾನೋಕಲ್ಚರ್ಸ್ ಬಗ್ಗೆ ಕೂಡ ಕೆಲವೊಂದು ಇನ್ಫಾರ್ಮೇಶನ್ ನಿಮ್ಗೆ ಹೇಳಿದ್ದೆ, ಬಟ್ ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಲೆಟ್ಸ್ ಸಿ ಬಿಯಾಂಡ್ ಮಾನೋಕಲ್ಚರ್ಸ್. ಬಿಯಾಂಡ್ ಮಾನೋಕಲ್ಚರ್ಸ್ ಅಂದ್ರೆ ಒಂದೇ ವಿಧದ ಬೆಳೆಗಳನ್ನು ಬೆಳೆಯುವಂಥ ಒಂದು ಸಂಸ್ಕೃತಿಗೆ ನಾವು ಮಾನೋಕಲ್ಚರ್ ಅಂತ ಹೇಳಿದ್ರೆ, ದ ಕಲ್ಟಿವೇಶನ್ ಆಫ್ ಎ ಸಿಂಗಲ್ ಕ್ರಾಪ್ ಆನ್ ಎ ಫಾರ್ಮ್ ಆರ್ ಏರಿಯಾ ಆರ್ ಕಂಟ್ರಿ. ಸೊ ಇವರು ಮಾನೋಕಲ್ಚರ್ ಬಗ್ಗೆ ಥಿಂಕ್ ಮಾಡ್ತಾರೆ. ಫ್ರಮ್ ಚಿಪ್ಕೋ ಐ ಲರ್ನ್ ಅಬೌಟ್ ಬಯೋಡೈವರ್ಸಿಟಿ. ಚಿಪ್ಕೋ ಮೂವ್ಮೆಂಟ್ ಇಂದ ಅವರು ಬಯೋಡೈವರ್ಸಿಟಿ ಬಗ್ಗೆ ಸುಮಾರು ಇನ್ಫಾರ್ಮೇಶನ್ ಅವರು ಕಲ್ತ್ಕೊಳ್ತಾರೆ. ಸೊ ಅವರು ಒಂದು ಬುಕ್ನ ಕೂಡ ಬರೀತಾರೆ ವಂದನಾ ಶಿವ ಅವರು. ದಟ್ ಈಸ್ ದ ಟೈಟಲ್ ಆಫ್ ಬುಕ್ ಈಸ್ ದ ಮಾನೋಕಲ್ಚರ್ಸ್ ಆಫ್ ದಿ ಮೈಂಡ್. ಅಂಡರ್ಲೈನ್ ದಿ ಸೆಂಟೆನ್ಸ್, ಮಾನೋಕಲ್ಚರ್ಸ್ ಆಫ್ ದಿ ಮೈಂಡ್, ರಿಟರ್ನ್ ಬೈ ವಂದನಾ ಶಿವ. ಫೇಲ್ಯೂರ್ ಟು ಅಂಡರ್ಸ್ಟ್ಯಾಂಡ್ ಬಯೋಡೈವರ್ಸಿಟಿ. ಆ ಬುಕ್ಕನ್ನು ಬರೆದ್ಬಿಟ್ಟು ಅದನ್ನು ಹೇಳುವಂಥ ಪ್ರಯತ್ನವನ್ನು ಸೊಸೈಟಿಗೆ ಮಾಡ್ತಾರೆ, ಎಸ್ಪೆಷಲಿ ಫಾರ್ಮರ್ಸ್ಗೆ. ಬಟ್ ಅವರು ಏನು ಮಾಡ್ತಾರಪ್ಪ ಅಂದರೆ, ಐ ಸ್ಟಾರ್ಟೆಡ್ ಟು ಸೇವಿಂಗ್ ಸೀಡ್ಸ್ ಫ್ರಮ್ ಫಾರ್ಮರ್ಸ್, ಫೀಡ್ ಅಂಡ್ ದೆನ್ ರಿಯಲೈಸ್ ನೀಡೆಡ್ ಎ ಫಾರ್ಮ್ ಫಾರ್ ಡೆಮಾನ್ಸ್ಟ್ರೇಷನ್ ಅಂಡ್ ಟ್ರೈನಿಂಗ್. ಸೊ ಹಾಗಾಗಿ ಎಲ್ಲ ಫಾರ್ಮರ್ಸ್ ಅಂತ ಅವರು ಸೀಡ್ಸ್, ಬೀಜಗಳನ್ನ ಕಲೆಕ್ಟ್ ಮಾಡ್ಕೊಂಡು ಒಂದು ಟ್ರೈನಿಂಗ್, ಒಂದು ಡೆಮಾನ್ಸ್ಟ್ರೇಟ್ ಮಾಡಿ ನೋಡೋಣ ಅಂತೇಳಿ ಅವರೇ ಒಂದು ಫಾರ್ಮ್ನ ಸ್ಟಾರ್ಟ್ ಮಾಡ್ತಾರೆ. ಆ ಫಾರ್ಮೇ ಬೇರೆ ಯಾವುದೂ ಅಲ್ಲ, ನವಧಾನ್ಯ ಫಾರ್ಮ್. Navadanya farm was started in
1994 in the Doon Valley, located in the lower elevation of Uttarakhand province. ಅಂತ ಹೇಳ್ಬೋದು. ವೆರಿ ಇಂಪಾರ್ಟೆಂಟ್ ಸೆಂಟೆನ್ಸ್, ಅಂಡರ್ಲೈನ್ ಮಾಡಿ. ಇದು 1 ಮಾರ್ಕ್ ಕೇಳ್ತಾರೆ. ನವಧಾನ್ಯ ಫಾರ್ಮ್ ಸ್ಟಾರ್ಟ್ ಆಗಿದೆ ಯಾವಾಗ? ನವಧಾನ್ಯ ಫಾರ್ಮ್ ಸ್ಟಾರ್ಟೆಡ್. ಆನ್ಸರ್, ನವಧಾನ್ಯ ಫಾರ್ಮ್ ಸ್ಟಾರ್ಟೆಡ್ ಆಗಿದೆ 1984 in the Doon Valley. ನೋಡಿ, ಇದು ಆಸ್ ಅ ರಿಸಲ್ಟ್, ನವಧಾನ್ಯ ಫಾರ್ಮ್ ರಿಸಲ್ಟ್ ಏನಾಗಿದೆ ಅಂದ್ರೆ, ಟುಡೇ ವಿ ಕನ್ಸರ್ವ್ ಗ್ರೋ 630 varieties of rice. 630 varieties of rice, 150 varieties of wheat and 100 of other species. ನೋಡಿ, ಇನಿಷಿಯಲಿ ಒಂದು ಬುಕ್ನ ಬರೆದು ಆ ಬುಕ್ಕನ್ನು ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಅವರು ಫೇಲ್ಯೂರ್ ಆಗ್ತಾರೆ. ಸೊ ಫೈನಲಿ ಅವರು ಶಿ ಹ್ಯಾಸ್ ಬಿನ್ ಡಿಸೈಡೆಡ್ ಟು ಸ್ಟಾರ್ಟ್ ದ ನವಧಾನ್ಯ ಫಾರ್ಮ್. ಆಸ್ ಅ ರಿಸಲ್ಟ್, ಗ್ರೋ 630 varieties of rice, 150 varieties of wheat and 100 of other species ಅವರು ಪ್ರೊಡ್ಯೂಸ್ ಮಾಡ್ತಾರೆ. ಜೊತೆಗೆ we practice and promote biodiversity intensive form of farming. We produce more food and nutrition per acre. ನೋಡಿ, ಪ್ರತಿಯೊಂದು ಒಂದು ವೆರೈಟಿ ಆಫ್ ರೈಸ್ ಅಲ್ಲೂ ಕೂಡ ಒಂದೊಂದು ನ್ಯೂಟ್ರಿಷನ್ ಪರ್ ಎಕರೆ, ಮೋರ್ ನ್ಯೂಟ್ರಿಷನ್ ಅಂದ್ರೆ 630 ವೆರೈಟೀಸ್ ಆಫ್ ಭತ್ತನ ಬೆಳೀತಾರೆ, 150 ತರದ ಒಂದು ಗೋಧಿನ ಬೆಳೀತಾರೆ, 100 ಆಫ್ ಅದರ್ ಸ್ಪೀಶೀಸ್ ಧಾನ್ಯಗಳನ್ನ ಕೂಡ ಅವರು ಆ ನವಧಾನ್ಯ ಫಾರ್ಮ್ ಅಲ್ಲಿ ಅಂದ್ರೆ ಅದ್ರಲ್ಲಿ ಬೆಳೆದು ತೋರಿಸ್ತಾರೆ ಅಂತ ಹೇಳ್ಬೋದು. ಸೊ ನವಧಾನ್ಯ ನೋಡಿ, ದೀಸ್ ಆರ್ ಆಲ್ ಥಿಂಗ್ಸ್ ವಿ ಆಲ್ರೆಡಿ ಡಿಸ್ಕಸ್ಡ್ ಅಬೌಟ್ ಇನ್ ದಿ ಲಾಸ್ಟ್ ಕ್ಲಾಸ್. ಇಷ್ಟು ಆಗಿತ್ತು. ನೆಕ್ಸ್ಟ್ ಏನಾಗುತ್ತೆ ಅಂತ ನೋಡ್ತಾ ಹೋಗೋಣ. ಲೆಟ್ ಅಸ್ ಡಿಸ್ಕಸ್ ದ ರಿಮೈನಿಂಗ್ ಸ್ಟೋರಿ. ಲಿಸನ್ ಹಿಯರ್. ನವಧಾನ್ಯ, ದ ಮೂವ್ಮೆಂಟ್ ಫಾರ್ ಬಯೋಡೈವರ್ಸಿಟಿ, ಕನ್ಸರ್ವೇಷನ್ ಅಂಡ್ ಆರ್ಗಾನಿಕ್ ಫಾರ್ಮಿಂಗ್ that I started in 1987 is spreading. So far we have worked with farmers to set up more than 100 community seed banks across India. We have saved more than 3,000 rice varieties. We also help farmers make a transition from fossil and fuel and chemical based monocultures to biodiverse ecological systems nourished by the sun and the soil. ನೋಡಿ, ನವಧಾನ್ಯ ಮೂವ್ಮೆಂಟ್ ನ ವೆನ್ ದ ವಂದನಾ ಶಿ ವಾಸ್ ಸ್ಟಾರ್ಟೆಡ್ ದ ನವಧಾನ್ಯ ಫಾರ್ಮ್, she has been produced 630 varieties of rice, 150 varieties of wheat and also 100 of other species. So ನವಧಾನ್ಯ, ದ ಮೂವ್ಮೆಂಟ್ ಫಾರ್ ಬಯೋಡೈವರ್ಸಿಟಿ, ಕನ್ಸರ್ವೇಷನ್ ಆಫ್ ಆರ್ಗ್ಯಾನಿಕ್ ಫಾರ್ಮಿಂಗ್. ಆರ್ಗ್ಯಾನಿಕ್ ಫಾರ್ಮಿಂಗ್ ಅಂದ್ರೆ ಸಾವಯವ ಕೃಷಿ. ಸಾವಯವ ಕೃಷಿ ಅಂದ್ರೆ ವಿತೌಟ್ ಕೆಮಿಕಲ್, ಯಾವುದೇ ಕೆಮಿಕಲ್ ಯೂಸ್ ಮಾಡದೆ ಬೆಳೆನ ಬೆಳೆಯೋದು. ದಟ್ ಈಸ್ ನ್ಯಾಚುರಲ್ ಅಂತ ಹೇಳ್ಬೋದು. ದಟ್ ಈಸ್ ಆರ್ಗ್ಯಾನಿಕ್ ಫಾರ್ಮಿಂಗ್. ದಟ್ ಐ ಸ್ಟಾರ್ಟೆಡ್ ಇನ್ 1987 ಅಲ್ಲಿ ಅದನ್ನ ಇವರು ಆರಂಭ ಮಾಡ್ತಾರೆ. ಯಾವುದೇ ಕೆಮಿಕಲ್ಸ್ ಯೂಸ್ ಮಾಡದೆ ಒಂದು ಒಳ್ಳೆ ನ್ಯೂಟ್ರಿಷನ್ ಫುಡ್ ಅಂದ್ರೆ ಒಳ್ಳೆ ಒಂದು ಪ್ರೋಟೀನ್ ಇರುವಂತಹ ಒಂದು ಆಹಾರವನ್ನು ಅವರು ಬೆಳಿಬೇಕು ಅಂತ ಅವರು ನಿರ್ಧಾರ ಮಾಡ್ತಾರೆ 1987 ಅಲ್ಲಿ. ಇದು ಎಲ್ಲ ಕಡೆ ಸ್ಪ್ರೆಡ್ ಆಗುತ್ತೆ. So far we have worked with farmers. ಎಲ್ಲ ಜೊತೆ ಫಾರ್ಮರ್ಸ್ ವರ್ಕ್ ಮಾಡಿ ಟು ಸೆಟ್ ಅಪ್ ಮೋರ್ ದನ್ 100 ಕಮ್ಯುನಿಟಿ ಸೀಡ್ಸ್ ಬ್ಯಾಂಕ್ ಅಕ್ರಾಸ್ ದ ಇಂಡಿಯಾ. ಇಂಡಿಯಾದಿಂದ ಆ ಕಡೆ ಹೋಗ್ಬಿಟ್ಟು ಎಲ್ಲ ಕಡೆನೂ ಅವರು 3 ಥರದ ವಿವಿಧ ಒಂದು ಜಾತಿಯ ಒಂದು ತಳಿಯ ಬೀಜಗಳನ್ನ ಅವರು ತಗೊಂಡ್ಬಂದು ಪ್ರಿಸರ್ವ್ ಮಾಡ್ತಾರೆ. ವಿ ಹ್ಯಾವ್ ಸೇವ್ಡ್ ದೆನ್ 3,000 ರೈಸ್ ವೆರೈಟೀಸ್. 3,000 ಥರದ ಭತ್ತಗಳನ್ನ ಅವರು ಸೇವ್ ಮಾಡ್ತಾರೆ. ವಿ ಆಲ್ಸೋ ಹೆಲ್ಪ್ ಫಾರ್ಮರ್ಸ್ ಹೆಲ್ಪ್ ಆಗೋ ಥರ ಅವರು ಟ್ರಾನ್ಸಿಷನ್ ಫ್ರಮ್ ಫಾಸಿಲ್ ಅಂಡ್ ಫ್ಯೂಯಲ್. ಫಾಸಿಲ್ ಅಂಡ್ ಫ್ಯೂಯಲ್ ಮೀನ್ಸ್ ಅಂದ್ರೆ ಪಳಿಯುಳಿಕೆ. ನೆಕ್ಸ್ಟ್ ಎಲ್ಲ ಒಂದು ಸುಮಾರು ವರ್ಷಗಳು ಅದನ್ನ ಯೂಸ್ ಆಗೋ ಥರ ಪ್ರಿಸರ್ವ್ ಮಾಡೋ ಥರ ಅವರು ಒಂದು ಪ್ರಯತ್ನ ಮಾಡ್ತಾರೆ. ಅಂಡ್ ಕೆಮಿಕಲ್ ಬೇಸ್ಡ್ ಮಾನೋಕಲ್ಚರ್, ಒಂದು ರಾಸಾಯನಿಕವಾಗಿ ಯಾವುದೇ ಥರನೇ ಅಲ್ಲಿ ಅದನ್ನ ಯಾವ ಥರ ಪ್ರಿಸರ್ವ್ ಮಾಡಬೇಕು ಆ ಥರ ಪ್ರಿಸರ್ವ್ ಮಾಡಿ ಬಯೋಡೈವರ್ಸ್ ಎಕಲಾಜಿಕಲ್ ಸಿಸ್ಟಮ್ ನರಿಶ್ಡ್ ಬೈ ದ ಸನ್ ಆನ್ ದಿ ಸಾಯಿಲ್. ಅದನ್ನ ಕ್ಲೀನ್ ನರ್ಚರಿಂಗ್ ಮಾಡ್ತಾರೆ, ಅಂದರೆ ಪೋಷಣೆ ಮಾಡಿ ಪ್ರಿಸರ್ವ್ ಮಾಡಿ ಸನ್ ಅಂಡ್ ಸಾಯಿಲ್ ನಲ್ಲಿ ಕರೆಕ್ಟಾಗಿ ಯಾವ ಥರ ಅದನ್ನ ಬೆಳಿಬೇಕು, ಯಾವ ಥರ ನ್ಯೂಟ್ರಿಷನ್ ಅಂದರೆ ವೆರೈಟೀಸ್ ಆಫ್ ರೈಸ್ ಅಂಡ್ ಮೀನ್ನ ಯಾವ ಥರ ಪ್ರೊಡ್ಯೂಸ್ ಮಾಡಬೇಕು ವಿತೌಟ್ ಕೆಮಿಕಲ್ ಇಲ್ದಲೆ ಅಂತ ಅವರು ಪ್ರಯತ್ನ ಮಾಡ್ತಾರೆ. ಸಕ್ಸಸ್ ಕೂಡ ಅವ್ರಿಗೆ ಸಿಗುತ್ತೆ ಅಂತ ನಾವಿಲ್ಲಿ ಹೇಳ್ತಾ ಹೋಗ್ಬೋದು. ಓಕೆ, ಬಯೋಡೈವರ್ಸಿಟಿ ಹ್ಯಾಸ್ ಬೀನ್ ಮೈ ಟೀಚರ್ ಆಫ್ ಅಬೌಂಡೆನ್ಸ್ ಅಂಡ್ ಫ್ರೀಡಮ್, ಆಫ್ ಕೋಆಪರೇಷನ್ ಅಂಡ್ ಮ್ಯೂಚುವಲ್ ಗಿವಿಂಗ್. ನೋಡಿ, ಬಯೋಡೈವರ್ಸಿಟಿ ಅನ್ನೋದು ಅಂದರೆ ಬಯೋಡೈವರ್ಸಿಟಿ ಮೀನ್ಸ್ ಅಂತ ಅಂದರೆ ಇಟ್ ಹ್ಯಾಸ್ ಬೀನ್ ಮೈ ಟೀಚರ್. ನಮಗೆ ಒಂದು ಕಲಿಸುವಂಥ ಒಂದು ಶಕ್ತಿ ಇದ್ದಂಗೆ. ಯಾಕಂದರೆ
ಬಯೋಡೈವರ್ಸಿಟಿ ಅಂತಂದ್ರೆ ವೆರೈಟಿ ಆಫ್ ಲೈಫ್ ಇನ್ ದ ವರ್ಲ್ಡ್ ಆರ್ ಇನ್ ಪರ್ಟಿಕ್ಯುಲರ್ ಹ್ಯಾಬಿಟ್ ಆರ್ ಎಕೋಸಿಸ್ಟಮ್. ಅಂದರೆ ಅಬೌಂಡೆನ್ಸ್ ಆಫ್ ಮೈ ಟೀಚರ್, ಅಬೌಂಡೆನ್ಸ್ ಅಂದರೆ ಸಮೃದ್ಧಿ. ಬಯೋಡೈವರ್ಸಿಟಿ ಹ್ಯಾಸ್ ಬೀನ್ ಮೈ ಟೀಚರ್ ಆಫ್ ಅಬೌಂಡೆನ್ಸ್ ಅಂಡ್ ಫ್ರೀಡಮ್ ಅಂಡ್ ಕೋಆಪರೇಷನ್ ಅಂಡ್ ಮ್ಯೂಚುವಲ್ ಗಿವಿಂಗ್. ನಾವು ಅದಕ್ಕೆ ವಾಪಸ್ ಹೆಲ್ಪ್ ಮಾಡಿ, ನಾವು ಮ್ಯೂಚುವಲ್ ಗಿವಿಂಗ್, ನಾವು ಅದಕ್ಕೆ ಒಳ್ಳೇದು ಮಾಡಿ ನಮ್ಗೆ ವಾಪಸ್ ಹೆಲ್ಪ್ ಮಾಡ್ತೀವಿ. ಒಂದು ಚಿಕ್ಕ ಒಂದು ಸಸಿನ ನಾವು ನೀರಲ್ಲಿ ಒಂದು ಆರೈಕೆ ಮಾಡಿದರೆ ಮುಂದೆ ನಮಗೆ ಬೆಳೆದ ಹೆಮ್ಮರವಾಗಿ ನಮಗೆ ನೂರಾರು ಜನಕ್ಕೆ ಅದು ನೆರಳು ಕೊಡುವಂಥ ಒಂದು ಒಳ್ಳೆಯ ಒಂದು ಅಂಶ ಆಗಿ ಬೆಳೆಯುತ್ತೆ, ಅದು ಮರ. ಅಂಥ ಮರಗಳನ್ನ ನಾವು ಪ್ರೊಟೆಕ್ಟ್ ಮಾಡಬೇಕು ವಿನಃ ಯಾವುದೇ ಕಾರಣಕ್ಕೂ ಅದನ್ನು ಡಿಸ್ಟ್ರಾಯ್ ಮಾಡಬಾರ್ದು ಅಂತ ಇಲ್ಲಿ ವಂದನಾ ಶಿವ ಅವರು ಇಲ್ಲಿ ಹೇಳ್ತಾ ಹೋಗ್ತಾರೆ. ದಿಸ್ ಈಸ್ ದ ಕಾನ್ಸೆಪ್ಟ್ ಬಿಯಾಂಡ್ ಮಾನೋ ಕಲ್ಚರ್ಸ್. ಓಕೆ ನೋಡಿ, ಫಸ್ಟ್ ಪಾಯಿಂಟಲ್ಲಿ ಅವರ ಒಂದು ಎಕಾಲಜಿಕಲ್ ಜರ್ನಿ ಸ್ಟಾರ್ಟ್ ಆಗಿದ್ದು ಹಿಮಾಲಯನ್ ರೀಜನ್, ಹಿಮಾಲಯನ್ ಗರ್ವಾಲ್ ರೀಜನ್. ಅವರ ಫಾದರ್ ಒಬ್ಬ ಫಾರೆಸ್ಟ್ ಕನ್ಸರ್ವೇಟರ್, ಅವ್ರ ಮದರ್ ಈ ಬಿಕಮ್ ಎ ಫಾರ್ಮರ್. ಅವರು ಸಾಂಗ್ನ ಕೂಡ ಕಂಪೋಸ್ ಮಾಡ್ತಾರೆ ಅಬೌಟ್ ದಿ ಟ್ರೀಸ್. ಸೊ ಲೇಟರ್ ಅಲ್ಲಿರೋ ಮಹಿಳೆಯರಿಗೆ, ಪೀಸೆಂಟ್ ವುಮೆನ್ಸ್ಗೆ, ದೇ ಡಿಡಂಟ್ ನೋ ಆಕ್ಚುಲ್ ರಿಯಲ್ ವ್ಯಾಲ್ಯೂ ಆಫ್ ದಿ ಫಾರೆಸ್ಟ್. ಸೊ ಲೇಟರ್ ವಂದನಾ ಶಿವ started the awareness about the forest and that place. So finally all the women knew about the real value of the forest. The next concept is the Chipko movement, started by Sundarlal Bhogwada in January 9. ಸ್ಟಾರ್ಟ್ ಮಾಡ್ತಾರೆ ಅಂತ ಒಂದು ಚಿಪ್ಕೋ ಮೂವ್ಮೆಂಟ್ ಅಲ್ಲಿ ಇವರು ವಾಲಂಟಿಯರ್ ಆಗಿ ಪಾಲ್ಗೊಳ್ತಾರೆ. ಸೊ ಮೀನ್ ವೈಲ್ ಒನ್ ಆಫ್ ದ ಡ್ರಾಮೆಟಿಕ್ ಚಿಪ್ಕೋ ಆಕ್ಷನ್ ಟುಕ್ ಪ್ಲೇಸ್ ಇನ್ ದಿ ಹಿಮಾಲಯನ್ ಅಡ್ವಾನಿ ವಿಲೇಜ್ ಇನ್ 1977. In that place we can see one of the strong character, that is Bachli Devi, who led resistance against her own husband to protect the trees. Okay, the next concept behind monocultures. In behind monoculture concept we can see one of the strong point is that is Navadanya farm, started in Doon Valley. Okay, Doon Valley will start ಮಾಡ್ತಾರೆ 1984 ಅಲ್ಲಿ. Result 630 varieties of rice, 150 varieties of wheat and also 100 of other species. The next one more concept in this particular concept pointer, that is organic farming. Organic farming means without chemical we can produce more food or nutrition per acre, but also biodiversity has been abundance of freedom and cooperation of mutual giving. These are all things we can discuss in that concept behind monocultures. Okay, the next concept is the rights of nature on the global stage. ನೋಡಿ, first point ಬಂದ್ಬಿಟ್ಟು ಚಿಪ್ಕೋ ಮೂವ್ಮೆಂಟ್. Next concept beyond monocultures. The next concept is the rights of nature on the global stage. Rights of nature on the global stage. Okay, we already discussed about the Chipko movement, beyond monocultures. Now we move towards one more concept in this particular essay, that is the rights of nature on the global stage. Okay, listen here. When nature is a teacher, we co-create with her. We recognize her agency and her rights. That is why it is significant. The Ecuador has recognized the rights of nature in its constitution. ನೋಡಿ, ಇಲ್ಲಿ ಹೇಳ್ತಾ ಹೋಗ್ತಾರೆ ಈ ಒಂದು ಕಾನ್ಸೆಪ್ಟ್ ಅಲ್ಲಿ, ದ ರೈಟ್ಸ್ ಆಫ್ ನೇಚರ್ ಆನ್ ದಿ ಗ್ಲೋಬಲ್ ಸ್ಟೇಜ್. ಜಾಗತೀಕರಣ ಮಟ್ಟದಲ್ಲಿ ನೇಚರ್ಗೂ ಒಂದು ಹಕ್ಕು ಸಿಗಬೇಕು. ಯಾವ ತರ ಹಕ್ಕು, ಅದಕ್ಕೊಂದು ರೈಟ್ಸ್ ಇದೆ ಅಂತ ಇಲ್ಲಿ ಹೈಲೈಟ್ ಮಾಡ್ತಾ ಹೋಗ್ತಾರೆ ಒಂದು ಎಸ್ಸೆಯಲ್ಲಿ ವಂದನಾ ಶಿವ ಅವರು. ನೋಡಿ, ಎಂತ ಒಳ್ಳೆ ಮಾತು ಹೇಳ್ತಾರೆ, ಒಂದು ಗುಡ್ ಕೊಟೇಶನ್, ಗುಡ್ ಸ್ಟೇಟ್ಮೆಂಟ್ ಕೊಡ್ತಾರೆ. ನೇಚರ್ ಇಸ್ ಅ ಟೀಚರ್, ನೇಚರ್ ಇಸ್ ಅ ಟೀಚರ್, ವಿ ಕೋ ಕ್ರಿಯೇಟ್ ವಿತ್ ಹರ್. ನೇಚರ್ ನಮ್ಗೆ ಎಲ್ಲಾನು ಕಲಿಸುವಂತ ಒಂದು ಶಿಕ್ಷಕ ಇದ್ದಂಗೆ, ಪ್ರಕೃತಿಯಲ್ಲಿ ನಮಗೆ ಶಿಕ್ಷಕ ಇದ್ದಂಗೆ, ಅದು ನಾವು ಕೋ ಕ್ರಿಯೇಟ್ ವಿತ್ ಹರ್. ನಾವು ಅದಕ್ಕೆ ಸಹ ಸಂಬಂಧ ಇರಬೇಕು, ಅದ್ರ ಜೊತೆ ನಾವು ಒಂದು ಸಂಬಂಧನ ಬೆಳೆಸ್ಕೋಬೇಕು. ಬೆಳೆಸಿದ್ರೆ ಮಾತ್ರ ನಮ್ಗೆ ಒಳ್ಳೇದು ಸಿಗುತ್ತೆ, ಇಲ್ಲ
ಎದುರಾಗುತ್ತೆ. ವಿ ರೆಕಗ್ನೈಸ್ ಅವರ್ ಏಜೆನ್ಸಿ, ವಿ ಹ್ಯಾವ್ ಟು ರೆಕಗ್ನೈಸ್ ಅವರ್ ಏಜೆನ್ಸಿ ಅಂಡ್ ಅವರ್ ರೈಟ್ಸ್. ಅವರ ಒಂದು ರೈಟ್ಸ್ ಏನು ಅಂತ ನಾವು ರೆಕಗ್ನೈಸ್ ಮಾಡಬೇಕು ಅನ್ನೋ ಟೈಮಲ್ಲಿ ದಟ್ ಈಸ್ ವೈ ಸಿಗ್ನಿಫಿಕೆಂಟ್ ಫಾರ್ ದಿ ಫಸ್ಟ್ ಟೈಮ್ ದ ಈಕ್ವಡಾರ್ ಅನ್ನೋದು ಇಟ್ ಈಸ್ ಎ ಕಂಟ್ರಿ ನೇಮ್ has recognized the rights of nature in its constitution. Ecuador country for the first time ಅವರ ಒಂದು ಸಂವಿಧಾನದಲ್ಲಿ ನೇಚರ್ ಒಂದು ಹಕ್ಕು ಸಿಗಬೇಕು ಅಂತ ಫಸ್ಟ್ ರೆಕಗ್ನೈಸ್ ಮಾಡಿದ್ದು ಯಾವ ಕಂಟ್ರಿ? ಈಕ್ವಡಾರ್. ನೋಡಿ, ಒನ್ ಆಫ್ ದ ಮೇನ್ ಪಾಯಿಂಟ್ ರೈಟ್ಸ್ ಆಫ್ ನೇಚರ್ ಆನ್ ದಿ ಗ್ಲೋಬಲ್ ಸ್ಟೇಜ್ ಅಲ್ಲಿ ದ ಈಕ್ವಡಾರ್ ಕಂಟ್ರಿ ಏನ್ ಮಾಡುತ್ತೆ? ರೆಕಗ್ನೈಸ್ ದ ರೈಟ್ಸ್ ಆಫ್ ನೇಚರ್ ಆನ್ ದಿ ಗ್ಲೋಬಲ್ ಸ್ಟೇಜ್ ಅಂತ ಹೇಳ್ತಾ ಹೋಗ್ತಾರೆ. Ecuador has first recognized the rights of nature in its constitution. Okay. Ecuador is a country, Republic of Northern Southern America. Okay. Your country name 2011. The United Nations General Assembly, inspired by the Constitution of Ecuador, a universal declaration of the rights, the mother earth initiated by Bolivia. ನೋಡಿ, ವಂದನಾ ಶ್ರೀ ಅವರು ಹೇಳ್ತಾ ಹೋಗ್ತಾರೆ, ನೇಚರ್ ಇಸ್ ಅ ಟೀಚರ್, ವಿ co-create with her, we recognize our agency and our rights. ಆ ಒಂದು ಟೈಮಲ್ಲಿ ಅವರು ಮೊದಲನೇ ಬಾರಿಗೆ ಈಕ್ವಡಾರ್ ಸಂಸ್ಥೆ, ಈಕ್ವಡಾರ್ ಕಂಟ್ರಿ ರೆಕಗ್ನೈಸ್ ಮಾಡುತ್ತೆ ಅವರ ಒಂದು ಸಂವಿಧಾನದಲ್ಲಿ ನೇಚರ್ಗೂ ಹಕ್ಕು ಸಿಗಬೇಕು ಅಂತ ಅದು ಫಾರ್ ದಿ ಫಸ್ಟ್ ಟೈಮ್ ರೆಕಗ್ನೈಸ್ ಮಾಡುತ್ತೆ. ಅದಾದ್ರೆ ಏಪ್ರಿಲ್ 2011 ಅಲ್ಲಿ ದ ಯುನೈಟೆಡ್ ನೇಷನ್ಸ್ ಜನರಲ್ ಅಸೆಂಬ್ಲಿ ಇನ್ಸ್ಪೈರ್ಡ್ ಆಗ್ತಾರೆ ಆ ಒಂದು ಕಾನ್ಸ್ಟಿಟ್ಯೂಷನ್ ಅಲ್ಲಿ. ಈಕ್ವಡಾರ್ ಸಂಸ್ಥೆ ಅದನ್ನು ಅನೌನ್ಸ್ ಮಾಡಿದ ತಕ್ಷಣ ಅವರಿಗೆ ತುಂಬಾನೇ ಇನ್ಸ್ಪೈರ್ಡ್ ಆಗುತ್ತೆ. ಎಲ್ಲ ಒಂದು ಯುನೈಟೆಡ್ ನೇಷನ್ಸ್ ಅಲ್ಲಿರೋ ಅದರ್ ಕಂಟ್ರೀಸ್ ಅಲ್ಲಿ ಎಲ್ಲರೂ ಕೂಡ ಇನ್ಸ್ಪೈರ್ ಆಗಿ ಒಂದು ಡಿಕ್ಲರೇಷನ್ ಕೊಡ್ತಾರೆ, ದ ರೈಟ್ಸ್ ಆಫ್ ಮದರ್ ಅರ್ತ್, ಅಂದರೆ ನಮ್ಮ ಭೂತಾಯಿಗೂ ಒಂದು ಹಕ್ಕು ಸಿಗಬೇಕು ಅಂತ ಮೊದಲನೇ ಬಾರಿಗೆ ಅದನ್ನ ಆರಂಭ ಮಾಡಿದ್ದು. ಅಂದರೆ ಅವರ ಒಂದು ಸಂವಿಧಾನದಲ್ಲಿ ಅದನ್ನ ನೇಚರ್ಗೂ ಹಕ್ಕು ಸಿಗ್ಬೇಕಂತ ಹೋರಾಟ ಮಾಡಿದಂಥ ಮೊದಲನೇ ದೇಶ ಬಂದು ರೆಕಗ್ನೈಸ್ ಮಾಡಿದಂಥ ಮೊದಲನೇ ಕಂಟ್ರಿ ಬಂದು ಈಕ್ವಡಾರ್. ಆದರೆ ಮದರ್ ಅರ್ತ್, ಭೂತಾಯಿ ಅನ್ನೋ ಒಂದು ಕಾನ್ಸೆಪ್ಟ್ ನ ಇನಿಷಿಯೇಟ್ ಅಂದ್ರೆ ಆರಂಭ ಮಾಡಿದ್ಯಾರು? ಮದರ್ ಅರ್ತ್ ಅನ್ನೋ ಕಾನ್ಸೆಪ್ಟ್ ನ ಆರಂಭ ಮಾಡಿದ್ಯಾರಪ್ಪ ಅಂದ್ರೆ ಬೊಲಿವಿಯಾ. ಯಾರು? ಬೊಲಿವಿಯಾ. ಮದರ್ ಅರ್ತ್ ಕಾನ್ಸೆಪ್ಟ್ ನ ಫಸ್ಟ್ ಇನಿಷಿಯೇಟ್ ಅಂದ್ರೆ ಆರಂಭ ಮಾಡಿದ್ದು ಬೊಲಿವಿಯಾ ಅವರು. ಬೊಲಿವಿಯಾ ಇಸ್ ಅ ಕಂಟ್ರಿ, ಇದು ಕೂಡ ಒಂದು ಟೈಪ್, ಇದು ಕೂಡ ಒಂದು ದೇಶದ ಹೆಸರು. ಇದನ್ನ ಸಿಮನ್ ಬೊಲಿವಿಯಾ ಅಂತ ಅವರು ಆ ಒಂದು ಕಂಟ್ರಿಯಲ್ಲಿ ಬರುವಂತ ಒಬ್ಬ ಕಿಂಗ್ ನೇಮ್ ನ ಈ ಒಂದು ಕಂಟ್ರಿಗೆ ಇಟ್ಟಿದ್ದಾರೆ. ಬೊಲಿವಿಯಾ ಆರ್ಗನೈಸ್ಡ್ ಎ ಕಾನ್ಫರೆನ್ಸ್ ಆನ್ ಹಾರ್ಮೋನಿ ವಿತ್ ನೇಚರ್ is a part of Earth Day celebration. Harmony with nature is a part of Earth Day celebrations. Much of these discussions centered on ways to transform system based on domination of people over nature, men over women, and rich over poor, into new system based on partnership. ನೋಡಿ, ವಂದನಾ ಶ್ರೀ ಅವರು ನೇಚರ್ ಇಸ್ ಅ ಟೀಚರ್ ಅಂತ ಹೇಳ್ತಾ ಹೋಗ್ತಾರೆ, ವಿ co-create with her. So, for the first time, Ecuador country has recognized the rights of nature in its constitution. So, later, April 2011, the United Nations General Assembly, inspired by that Ecuador country. So, finally, the mother earth concept initiate ಮಾಡಿದ್ದು ಬೊಲಿವಿಯಾ ಅವರು. ಹೇಳ್ತಾರೆ ಮಾತು ಆ ಕಂಟ್ರಿಯಲ್ಲಿ ಹಾರ್ಮೋನಿ ವಿತ್ ನೇಚರ್, ಪ್ರಕೃತಿ ಜೊತೆ ಒಂದು ಹೊಂದಾಣಿಕೆ ಸಾಮರಸ್ಯ ಇದ್ದರೆ ಮಾತ್ರ ಪ್ರತಿನಿತ್ಯನೂ ನಮಗೆ ಸೆಲೆಬ್ರೇಷನ್. ಯಾಕಂದರೆ ನಾವು ಅಷ್ಟೇ ಅದನ್ನು ಒಳ್ಳೆಯದು ಮಾಡ್ತಾ ಹೋದರೆ, ಅದನ್ನು ಆರೈಕೆ ಮಾಡ್ತಾ ಹೋದರೆ ನಮಗೆ ದಿನವೂ ಒಂದು ಹಬ್ಬ ಥರ ಇದೆ, ದಿನ ನಮಗೆ ಒಳ್ಳೆಯ ಆಕ್ಸಿಜನ್ ಕೊಡುತ್ತೆ. ಮಚ್ ಆಫ್ ದ ಡಿಸ್ಕಷನ್ ಸೆಂಟರ್ಡ್ ಬೇಸ್ ಆನ್ ಟ್ರಾನ್ಸ್ಫಾರ್ಮ್ ಸಿಸ್ಟಮ್ ಬೇಸ್ಡ್ ಆನ್ ಡಾಮಿನೇಷನ್ ಆಫ್ ಪೀಪಲ್ ಓವರ್ ನೇಚರ್. ಅಂದರೆ ಇವತ್ತದು ಆಗ್ತಾ ಇಲ್ಲ. ಮನುಷ್ಯ ಪ್ರಕೃತಿ ವಿರುದ್ಧನೇ ಹೋರಾಟ ಮಾಡ್ತೀವಿ, ಪ್ರಕೃತಿ ವಿರುದ್ಧ ಹೋಗ್ತಾ ಇದ್ದಾರೆ. ಮರವನ್ನು ಕತ್ತರಿಸಬೇಡಿ ಎಂದು ಕಡಿತಾ ಇದ್ದಾರೆ. ನಮ್ಮ ಕೈಯಾರೆ ನಾವೇ ನಮ್ಮ ಸಮಾನ ತುಂಬಿಕೊಳ್ತಾ ಇದ್ದೀವಿ ಅನ್ನೋದು ಒಬ್ಬರಿಗೂ ಅರ್ಥ ಆಗ್ತಿಲ್ಲ. ಇದೆಲ್ಲ ಯೋಚನೆ ಮಾಡೋದು ಬಿಟ್ಟು ನಮ್ಮಲ್ಲಿ ಬರೀ ಡಿಸ್ಕ್ರಿಮಿನೇಷನ್ ಆಗ್ತಾ ಇದೆ. ಅದು ಮೆನ್ ಓವರ್ ವುಮೆನ್,
ರಿಚ್ ಆರ್ ಪೂರ್, ನ್ಯೂ ಸಿಸ್ಟಮ್ ಅಂಡ್ ಬೇಸ್ಡ್ ಆನ್ ಪಾರ್ಟ್ನರ್ಶಿಪ್. ಅಂದರೆ ಇನ್ ಅವರ್ ಸೊಸೈಟಿ ವಿ ಕ್ಯಾನ್ ಸಿ ಒನ್ ಆಫ್ ದ so many discrimination, that is gender discrimination, racial discrimination and also casteism. ಸೊ ಬರೀ ಇದ್ರ ಬಗ್ಗೆ ನಾವು ಕಾನ್ಸಂಟ್ರೇಟ್ ಮಾಡ್ತಾ ನೇಚರ್ನ ಮರೆತು ಬರೀತಾ ಇದ್ದೀವಿ. ನೇಚರ್ ಇಸ್ ಎ ಟೀಚರ್, ವಿ ಕೋ ಕ್ರಿಯೇಟ್ ವಿತ್ ಹಾರ್ಮನಿ ವಿತ್ ನೇಚರ್. ಇದು ಆಗಬೇಕು, ಅದರಲ್ಲಿ ಆಗ್ತಾ ಇಲ್ಲ ಅಂತ ಹೇಳಿ ಹೈಲೈಟ್ ಮಾಡ್ತಾ ಹೋಗ್ತಾರೆ ವಂದನಾ ಶಿವ ಅವರು. ಸೊ ದ ಲೇಟರ್ ಇನ್ನು ಯಾವೆಲ್ಲ ಪಾಯಿಂಟ್ಸ್ನಲ್ಲಿ ವಂದನಾ ಶಿವ ಅವರು ಹೈಲೈಟ್ ಮಾಡ್ತಾ ಹೋಗ್ತಾರೆ ರೈಟ್ಸ್ ಆಫ್ ನೇಚರ್ ಆನ್ ದಿ ಗ್ಲೋಬಲ್ ಸ್ಟೇಜ್ ಅದನ್ನು ರಿಮೈನಿಂಗ್ ಐ ವಿಲ್ ಡಿಸ್ಕಸ್ ಇನ್ ದಿ ನೆಕ್ಸ್ಟ್ ಕ್ಲಾಸ್. ಓಕೆ, ಥ್ಯಾಂಕ್ ಯು ಸೋ ಮಚ್.